ನಾವು ಇವತ್ತಿನ ವಿಡಿಯೋದಲ್ಲಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ಬರೆದಿರುವಂತಹ ಅ ಕಪ್ ಆಫ್ ಟೀ ಅನ್ನುವಂಥ ಶಾರ್ಟ್ ಸ್ಟೋರಿನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ತುಂಬ ಫೇಮಸ್ ಮಾಡರ್ನಿಸ್ಟ್ ರೈಟರ್ ಆಗಿರ್ತಾರೆ ನ್ಯೂಜಿಲ್ಯಾಂಡಿಂದ. ಸೊ ಇವರು ರೈಟಿಂಗ್ಸಲ್ಲಿ ಸೈಕಾಲಜಿಕಲ್ ಇನ್ಸೆಕ್ಟ್, ಸಟಲ್ಸ್ ಕ್ಯಾರೆಕ್ಟರೈಸೇಷನ್ ಮತ್ತು ಇನೋವೇಟಿವ್ ಸ್ಟೋರಿ ಟೆಕ್ನಿಕ್ಕಿಗೆ ಇವರು ತುಂಬ ಫೇಮಸ್ ಆಗಿರ್ತಾರೆ. ಮತ್ತು ಇವರು ವೆಲ್ ನೋನ್ ವರ್ಕ್ಸ್ ಅಂತ ನೋಡಿದರೆ ನಾವು ಗಾರ್ಡನ್ ಪಾರ್ಟಿ, ಬ್ಲಿಸ್ ಮತ್ತು ಎ ಕಪ್ ಆಫ್ ಟೀ ಅನ್ನುವಂಥ ಸ್ಟೋರೀಸ್ ತುಂಬ ಫೇಮಸ್ ಆಗಿವೆ. ಸೊ ಈ ಸ್ಟೋರಿಯಲ್ಲಿ ಮೇಜರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದರೆ ರೋಸ್ ಮೇರಿ ಅಂತ ಇರ್ತಾಳೆ. ಸೊ ಶಿ ಈಸ್ ಎ ವೆಲ್ತಿ ವುಮೆನ್, ಒಂದು ಶ್ರೀಮಂತ ಮಹಿಳೆ ಆಗಿರ್ತಾಳೆ ಮತ್ತು ತುಂಬ ಫ್ಯಾಷನಬಲ್ ಆಗಿರ್ತಾಳೆ. ಮತ್ತು ಅವಳು ಸೋಷಿಯಲ್ ಸ್ಟೇಟಸನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾಳೆ. ಮತ್ತು ಅವಳು ತನ್ನ ವೆಲ್ತಿನ, ತನ್ನ ಸಂಪತ್ತಿನ ಶೋ ಆಫನ್ನು ಭಾಳ ಶೋ ಆಫ್ ಮಾಡ್ತಾಳೆ. ಅಂದರೆ ತುಂಬ ಜನರಸ್ ಅಂತ ತೋರಿಸ್ಕೊಳ್ತಾಳೆ. ಓಕೆ, ನೆಕ್ಸ್ಟು ಮಿಸ್ ಸ್ಮಿತ್ ಅಂತ ಇರ್ತಾರೆ. ಸೊ ಈ ಪುವರ್ ಯಂಗರ್, ಒಂದು ತುಂಬ ತುಂಬ ಪುವರ್ ಗರ್ಲ್ ಇರ್ತಾಳೆ ಅವಳು. ಸೊ ಎಲ್ಲರಿಗೂ ದುಡ್ಡು ಕೇಳ್ತಾ ಇರ್ತಾಳೆ ಅವಳು. ಓಕೆ, ಬೆಗ್ ಮಾಡ್ತಿರ್ತಾಳೆ. ಸೊ ಈ ಸ್ಟೋರಿಯಲ್ಲಿ ರೋಸ್ ಮೇರಿ ಅವರಿಗೆ ಸಹ ಅವಳು ದುಡ್ಡು ಕೇಳ್ತಾಳೆ. ಯಾಕೆ ಅಂದರೆ ಅವಳು ಒಂದು ಕಪ್ ಆಫ್ ಟೀನ ಕುಡಿಬೇಕಾಗಿರುತ್ತೆ, ಅದಕ್ಕೋಸ್ಕರ ಅವಳು ದುಡ್ಡನ್ನು ಕೇಳ್ತಾಳೆ. ಸೊ ಇಲ್ಲಿ ಅವಳು ಬಡತನ ಮತ್ತು ಸೋಷಲ್ ಇನ್ಇಕ್ವಾಲಿಟಿ ಅನ್ನೋ ಸಮಾಜದಲ್ಲಿ ಇರೋದನ್ನು ರೆಪ್ರೆಸೆಂಟ್ ಮಾಡ್ತಾಳೆ ಮಿಸ್ ಸ್ಮಿತ್ ಅನ್ನೋರು. ನೆಕ್ಸ್ಟ್ ಕ್ಯಾರೆಕ್ಟರ್ ಅನ್ನೋರು ಫಿಲಿಪ್ ಫೆಲ್ ಅನ್ನೋರು. ಇವರು ರೋಸ್ ಮೇರೀಸ್ ಹಸ್ಬೆಂಡ್ ಆಗಿರ್ತಾರೆ. ಸೊ ಇವರು ಈ ಸ್ಟೋರಿಯಲ್ಲಿ ಮಿಸ್ ಸ್ಮಿತ್ ಇರ್ತಾರೆ, ಅವ್ರ ಬ್ಯೂಟಿನ ಅಡ್ಮೈರ್ ಮಾಡ್ತಾರೆ. ಸೊ ಇದು ಒಂದು ಕಡೆ ರೋಸ್ ಮೇರಿಗೆ ಜಲಸ್ ಆಗುತ್ತೆ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗಬಹುದು. ಈ ಸ್ಟೋರಿನ ಫಸ್ಟ್ ಚಾಪ್ಟರ್ ಅಂದರೆ ಅ ವಿಂಟರ್ ಡೇ ಆ್ಯಂಡ್ ಬ್ಯೂಟಿಫುಲ್ ಶಾಪ್ ಅನ್ನೋದು. ಸೊ ಇಲ್ಲಿ ರೋಸ್ ಮೇರಿ ಫೆಲ್ ಅವ್ರದ್ದು ಇಂಟ್ರಡಕ್ಷನ್ ಇರುತ್ತೆ. ರೋಸ್ ಮೇರಿ ಫೆಲ್ ಅನ್ನೋರು ಒಂದು ಯಂಗ್ ವೆಲ್ತಿ ಮಾಡರ್ನ್ ವುಮೆನ್ ಆಗಿರ್ತಾರೆ ಅವರು. ಸೊ ಅವರು ಲಂಡನ್ನಲ್ಲಿ ಇರ್ತಾರೆ. ಮತ್ತು ಅವರು ಪ್ಯಾಷನ್ ಇರುತ್ತೆ ಅವರಿಗೆ, ಆರ್ಟು, ಬುಕ್ಸು, ಶಾಪಿಂಗ್ ಅನ್ನೋದು ಬಹಳ ಇಷ್ಟ ಇರುತ್ತೆ ಅವರಿಗೆ. ಸೊ ಒನ್ ಟೈಮಲ್ಲಿ ಆ್ಯಂಟಿಕ್ ಶಾಪಿಗೆ ಹೋಗ್ತಾರೆ ಅವರು. ಅಲ್ಲಿ ಕೋಲ್ಡ್ ವಿಂಟರ್ ಆಫ್ಟರ್ನೂನ್ ಇರುತ್ತೆ. ಆ ಟೈಮಲ್ಲಿ ಅವರು ಆ್ಯಂಟಿಕ್ ಶಾಪಿಗೆ ವಿಸಿಟ್ ಮಾಡ್ತಾರೆ. ಅದು ಫೇವ್ರೇಟ್ ಆ್ಯಂಟಿಕ್ ಶಾಪ್ ಆಗಿರುತ್ತೆ. ಕರ್ಜನ್ ಸ್ಟ್ರೀಟಲ್ಲಿ ಸಿಚುವೇಟೆಡ್ ಆಗಿರುತ್ತೆ. ಅಲ್ಲಿ ಶಾಪ್ಕೀಪರ್ ಅವರಿಗೆ ತುಂಬ ಚಾರ್ಮಿಂಗ್ ಬ್ಲೂ ಬಾಕ್ಸಸನ್ನು ತೋರಿಸ್ತಾರೆ. ಮತ್ತು ಫ್ಲವರ್ಸ್, ಗೋಲ್ಡ್ ಪ್ರೈಸ್ ಎಲ್ಲ ಏನು ಆ್ಯಂಟಿಕ್ ಪೀಸಸ್ ಇರುತ್ತೆ ಎಲ್ಲರೂ ತೋರಿಸ್ತಾರೆ ಅವರು. ಅದು ಎಷ್ಟಾಗಿರುತ್ತೆ ಅಂದರೆ 28 ಗಿನ್ನಿಸ್ ಆಗಿರುತ್ತೆ. ಸೊ ಇದು ಬ್ರಿಟಿಷ್ ಕರೆನ್ಸಿ ಆ ಟೈಮಲ್ಲಿ. ಸೊ ಅಷ್ಟು ಅಮೌಂಟ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದನ್ನು ಅವಳು ಇಷ್ಟಪಡ್ತಾಳೆ, ಬಟ್ ಅವಳು ಡಿಸಿಷನ್ ಮಾಡೋಕ್ಕಾಗಲ್ಲ, ಅದು ತೊಗೊಳ್ಬೇಕೋ ಬೇಡವೋ ಅಂತ ಡಿಸಿಷನ್ ಮಾಡಲ್ಲ ಅವಳು. ಅಲ್ಲಿಂದ ಹಾಗೆ ಹೋಗಿಬಿಡ್ತಾಳೆ. ನೆಕ್ಸ್ಟು ಅನ್ಎಕ್ಸ್ಪೆಕ್ಟೆಡ್ ಎನ್ಕೌಂಟರ್. ಔಟ್ಸೈಡ್ ಬರಬೇಕಾದ್ರೆ ತುಂಬ ಡಾರ್ಕ್ ಇರುತ್ತೆ ಮತ್ತು ಮಳೆ ಬರ್ತಾ ಇರುತ್ತೆ. ಅಲ್ಲಿ ಒಬ್ಬ ಥಿನ್, ಪೋರ್ಲಿ ಡ್ರೆಸ್ಡ್ ಆ್ಯಂಡ್ ಕೋಲ್ಡ್ ಗರ್ಲ್ ಅಪ್ರೋಚಸ್ ರೋಸ್ಮೆರಿ. ಅಲ್ಲಿ ಒಬ್ಬ ಹುಡುಗಿ ತುಂಬ ಹಳೆಯ ಬಟ್ಟೆ ಹಾಕ್ಕೊಂಡಿರ್ತಾಳೆ, ತುಂಬ ನೋಡೋದಕ್ಕೆ ತುಂಬ ಪೂರ್ ಅನ್ನಿಸ್ತಾ ಇರುತ್ತೆ. ಅವಳು ಬಂದು ರೋಸ್ಮೆರಿಗೆ ಮಾತಾಡಿಸ್ತಾಳೆ ಆ್ಯಂಡ್ ಅವಳಿಗೆ ಕೇಳ್ತಾಳೆ, ಅವಳು ದುಡ್ಡನ್ನ ಕೇಳ್ತಾಳೆ. ಸೊ ಶಿ ವಾಂಟೆಡ್ ಟು ಬೈ ಎ ಕಪ್ ಆಫ್ ಟೀ, ಒಂದು ಕಪ್ ಆಫ್ ಟೀ ಕುಡಿಬೇಕು, ನನ್ನ ಹತ್ರ ಹಣ ಇಲ್ಲ, ಕುಡಿ ಅಂತ ಅವಳಿಗೆ ರೋಸ್ಮೆರಿಗೆ ಅವಳು ಕೇಳ್ತಾಳೆ. ಸೊ ಅವಳಿಗೆ ನೋಡಿಬಿಟ್ಟು ರೋಸ್ಮೆರಿಗೆ ತುಂಬ ಅಯ್ಯೋ ಅಂತ ಅನಿಸುತ್ತೆ. ಕನ್ಫರ್ಮ್ ಮಾಡ್ಕೊತಾಳೆ, ಅವಳ ಹತ್ರ ನಿಜವಾಗ್ಲೂ ಅವಳ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊತಾಳೆ. ಬಟ್ ಗೊತ್ತಾಗುತ್ತೆ ಆ ಹುಡುಗಿ ಹತ್ರ ದುಡ್ಡಿರಲ್ಲ ಅಂತ. ಸೊ ಅವಳು ಕೆಲವೊಂದು ಸ್ಟೋರೀಸ್ಗಳನ್ನು ಓದಿರ್ತಾಳೆ. ಅದರಲ್ಲಿ ಶ್ರೀಮಂತರು ಎಲ್ಲ ಬಡವರಿಗೆ ಹೆಲ್ಪ್ ಮಾಡೋದು, ಜನರಸ್ ಆಗಿರೋದು, ಆ ಥರದ್ದೆಲ್ಲ ಸ್ಟೋರಿ ಓದಿರ್ತಾಳೆ ಅವಳು. ಸೊ ಆ ಸ್ಟೋರೀಸನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟು ನಾನು ಹೆಲ್ಪ್ ಮಾಡಬೇಕು ಅಂತ ಅವಳು ಅಂದ್ಕೊತಾಳೆ, ಕೈಂಡ್ನೆಸ್ಸನ್ನು ತೋರಿಸ್ಬೇಕು ಅಂತ ಅವಳು ಅಂದ್ಕೊತಾಳೆ. ಸೊ ಆ ಹುಡುಗಿ ಏನಿರ್ತಾಳೆ, ಅವಳು ಹೆದರ್ಕೊಂಡು ಬಿಟ್ಟಿರ್ತಾಳೆ. ಬಟ್ ಅವಳನ್ನ ಹೆದರ್ಕೊಂಡಿರ್ತಾಳೆ, ಅವಳನ್ನು ಹೇಳ್ತಾಳೆ, ನಾನು ನಿನ್ನ ಪೊಲೀಸವ್ರಿಗೆ ನಿನಗೆ ಕೊಡೋದಿಲ್ಲ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ನಿನಗೆ ಟೀ ಕೊಡ್ತೀನಿ ಅಂತ ಹೇಳಿ ಆ ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅವಳು. ಸೊ ನೆಕ್ಸ್ಟ್ ಚಾಪ್ಟರ್ 2 ಟೀ ಅಟ್ ಹೋಮ್ ಅಂತ. ನೆಕ್ಸ್ಟು ಅವರು ಮನೆಗೆ ಬರ್ತಾರೆ. ರೋಸ್ಮೇರಿ ಆ ಹುಡುಗಿನ ಕರ್ಕೊಂಡು ಬರ್ತಾಳೆ, ಕಾರಲ್ಲಿ ಕರ್ಕೊಂಡು ಬರ್ತಾಳೆ. ಅವ್ರದ್ದು ತುಂಬ ದೊಡ್ಡ ಬಂಗ್ಲೆ ಇರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ವಾರ್ಮ್ ಹೌಸ್ ಆಗಿರುತ್ತೆ. ಅವರು ಬಂದ ತಕ್ಷಣ ಸರ್ವೆಂಟ್ಸ್ ಎಲ್ಲ ಅವರಿಗೆ ಗ್ರೀಟ್ ಮಾಡ್ತಾರೆ. ರೋಸ್ಮೇರಿ ಆ ಹುಡುಗಿಗೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾಳೆ, ಅಪ್ಸ್ಟೇರ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಸೊ ಬೆಡ್ರೂಮಲ್ಲಿ ರೋಸ್ಮೇರಿ ಅವಳನ್ನು ಕರ್ಕೊಂಡು ಬರ್ತಾಳೆ. ಹುಡುಗಿ ತುಂಬ ನರ್ವಸ್, ಹೆಸಿಟೆಂಟ್ ಆಗಿರ್ತಾಳೆ. ಅವಳು ಆ ಲಕ್ಸುರಿಯಸ್ ಬೆಡ್ರೂಮನ್ನು ನೋಡಿ ಅವಳು ತುಂಬ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ಅಲ್ಲಿ ಒಂದು ಫೈರ್ ಪ್ಲೇಸ್ ಇರುತ್ತೆ, ಗೋಲ್ಡ್ ಕುಷನ್ಸ್ ಇರುತ್ತೆ, ಸಾಫ್ಟ್ ರಗ್ಸ್ ಇರುತ್ತೆ, ತುಂಬ ಕಂಫರ್ಟಬಲ್ ರೂಮ್ ಆಗಿರುತ್ತೆ. ಸೊ ರೋಸ್ಮೇರಿ ಅವಳಿಗೆ ಎನ್ಕರೇಜ್ ಮಾಡ್ತಾಳೆ. ಫೈರ್ ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ಬೆಂಕಿ ಇರುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಸ್ವಲ್ಪ ವಾಮ್ತ್ ಫೀಲ್ ಆಗುತ್ತೆ ಅವಳಿಗೆ ಅಂತ ಅವ್ರಿಗೆ ಅಲ್ಲಿ ಕೂರೋದಕ್ಕೆ ಹೇಳ್ತಾಳೆ. ಅವಳಿಗೆ ಹೇಳ್ತಾಳೆ, ಸೊ ಜಾಕೆಟ್ ಎಲ್ಲ ನೆಂದು ಹೋಗಿಬಿಟ್ಟಿರುತ್ತೆ, ಆ ಕೋಟ್ ಹಾಕ್ಕೊಂಡಿರ್ತಾಳೆ ಅವಳು, ಕೋಟ್ ಎಲ್ಲ ನೆಂದು ಹೋಗಿರುತ್ತೆ, ಹ್ಯಾಟನ್ನು ತೆಗ್ದು ಆರಾಮಾಗಿ ಕುತ್ಕೋ ಅಂತ ಅವಳಿಗೆ ಹೇಳ್ತಾಳೆ. ದ ಗರ್ಲ್ಸ್ ಡಿಸ್ಟ್ರೆಸ್. ಸೊ ಆ ಹುಡುಗಿ ತುಂಬ ಇನ್ಕ್ರೆಡಿಬಲಿ ವೀಕ್ ಕಾಣಿಸ್ತಿರ್ತಾಳೆ. ಅವಳು ತುಂಬ ಸ್ಲೋ ಆಗಿ ಕುತ್ಕೊತಾಳೆ. ಸೊ ಅವಳು ಅಂದ್ಕೊತಾಳೆ, ತುಂಬ ನಾನು ಸಿಕ್ಕಾಗಿಬಿಟ್ಟಿದ್ದೀನಿ, ಅಂದರೆ
ತಿರುಗಿ ಬಿಡ್ತೀನಿ, ಅಷ್ಟು ವೀಕ್ ಆಗಿದ್ದೀನಿ ಅಂತ ಅವಳು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ರೋಸ್ಮೆರಿ ಇಮಿಡಿಯೇಟ್ಲಿ ಸರ್ವೆಂಟಿಗೆ ಕಾಲ್ ಮಾಡಿಬಿಟ್ಟು ಟೀ ಮತ್ತು ಬ್ರ್ಯಾಂಡಿ ತೊಗೊಂಡು ಬರೋದಕ್ಕೆ ಅವಳು ಆರ್ಡರ್ ಮಾಡ್ತಾಳೆ. ಸೊ ಇಷ್ಟರಲ್ಲೇ ಆ ಹುಡುಗಿ ಏನು ಮಾಡ್ತಾಳೆ ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅವಳು ರಿಫ್ಯೂಸ್ ಮಾಡ್ತಾಳೆ, ಬ್ರ್ಯಾಂಡಿ ಬೇಡ, ನನಗೆ ಒಂದು ಕಪ್ ಆಫ್ ಟೀ ಸಾಕು ಅಷ್ಟೇ ಅಂತ ಅವಳು ಹೇಳ್ತಾಳೆ. ಸೊ ರೋಸ್ಮೆರಿ ಅವಳಿಗೆ ಸಮಾಧಾನ ಮಾಡ್ತಾಳೆ, ಕಂಫರ್ಟ್ ಮಾಡ್ತಾಳೆ, ಒಂದು ಹ್ಯಾಂಡ್ ಕರ್ಚಿಪ್ ಕೊಡ್ತಾಳೆ. ಬಟ್ ಆ ಹುಡುಗಿ ಹ್ಯಾಂಡ್ ಕರ್ಚಿಪಿಂದ ಅವಳ ಫೇಸನ್ನು ಕವರ್ ಮಾಡಿಬಿಡ್ತಾಳೆ, ತುಂಬ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಅವಳ ಲೈಫನ್ನು ಅವಳು ಕಂಪೇರ್ ಮಾಡ್ಕೊತಾಳೆ ರೋಸ್ಮೆರಿ ಮತ್ತು ಇವ್ರ ಲೈಫಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಸೊ ಈ ಥರ ಅವಳು ಯಾವತ್ತೂ ಬದುಕಿರಲ್ಲ, ಅಂದರೆ ಅವಳು ತುಂಬ ಪೋರ್ ಇರ್ತಾಳೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅವಳಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅವಳು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ನಾವು ಈ ರೀತಿ ಬದುಕೋದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅವಳು ತುಂಬ ಪಶ್ಚಾತ್ತಾಪ ಪಡ್ತಾಳೆ. ಅಂದರೆ ತುಂಬ ದುಃಖ ಆಗ್ತಾ ಇರುತ್ತೆ ಆ ಹುಡುಗಿಗೆ, ಅದಕ್ಕೆ ಅಳ್ತಾ ಇರ್ತಾಳೆ ಅವಳು. ಸೊ ನೆಕ್ಸ್ಟ್ ಚಾಪ್ಟರ್ ಏನಿದೆ, ಆ ವಿಸಿಟರ್ ಆ್ಯಂಡ್ ಎ ಸೀಕ್ರೆಟ್ ಥಾಟ್ ಅಂತ. ಸೊ ಆ ಹುಡುಗಿ ಅಳ್ತಾ ಇರೋದನ್ನು ನೋಡಿಬಿಟ್ಟು ರೋಸ್ಮೆರಿ ಏನು ಮಾಡ್ತಾಳೆ, ಅವಳಿಗೆ ಸಮಾಧಾನ ಮಾಡ್ತಾಳೆ. ಅವಳ ಜೊತೆ ತುಂಬ ಅವಳಿಗೆ ಸಮಾಧಾನ ಮಾಡಿ ಹೇಳ್ತಾಳೆ, ಅವಳು ಹೆಲ್ಪ್ ಮಾಡ್ತೀನಿ ನಿನಗೆ ಅಂತ ಈ ರೀತಿ ಹೇಳ್ತಾಳೆ. ಮತ್ತು ಅವಳಿಗೆ ಟೀ ಮತ್ತು ಸ್ಯಾಂಡ್ವಿಚಸ್, ಸ್ವೀಟ್ ಎಲ್ಲ ಕೊಡ್ತಾರೆ. ರೋಸ್ಮೆರಿ ಅವಳನ್ನ ತುಂಬ ಕಾಮಾಗಿ ಅವಳನ್ನ ನೋಡ್ತಾ ಇರ್ತಾಳೆ. ಅವಳು ತುಂಬ ಫೀಲಿಂಗ್ ಸ್ಟ್ರಾಂಗ್ ಮತ್ತು ಆ ಎಮೋಷನ್ನ ತುಂಬ ಎಂಜಾಯ್ ಮಾಡ್ತಿರ್ತಾಳೆ. ನಾನು ಅಂದರೆ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಲ್ಲ ಅಂತ ಅವಳಿಗೇನೋ ಒಂಥರ ಫೀಲಿಂಗ್ ಅನಿಸ್ತಾ ಇರುತ್ತೆ, ಅದನ್ನು ಎಂಜಾಯ್ ಮಾಡ್ತಿರ್ತಾಳೆ. ಅವಳು ಫೀಲಿಂಗ್ ಪ್ರೌಡ್. ಸೊ ಆ್ಯಸ್ ಎ ಸಿಟ್ ಬೈ ದ ಫೈರ್ ಆ್ಯಂಡ್ ಗರ್ಲ್ ಬಿಗ್ಯಾನ್ ಟು ಫೀಲ್ ಬೆಟರ್. ಮತ್ತು ಆ ಹುಡುಗಿ ಸ್ವಲ್ಪ ಬೆಟರ್ ಫೀಲ್ ಮಾಡ್ತಾಳೆ. ರೋಸ್ಮೆರಿಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇರ್ತಾರೆ. ಅಂದರೆ ಅವಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾಳೆ, ಯಾರೂ ಆ ಥರ ಕೆಲಸ ಮಾಡಿರಲ್ಲ, ಅಷ್ಟು ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ ಅಂತ ಅವಳು ಪ್ರೌಡ್ ಫೀಲ್ ಆಗ್ತಿರುತ್ತೆ, ತುಂಬ ಹೆಮ್ಮೆ ಫೀಲ್ ಆಗ್ತಾ ಇರುತ್ತೆ ಅವಳಿಗೆ. ಸೊ ಅಷ್ಟರಲ್ಲಿ ಫಿಲಿಪ್ ಬರ್ತಾರೆ. ಸೊ ರೋಸ್ಮೆರಿ ಹಸ್ಬೆಂಡ್ ಬರ್ತಾರೆ. ಸೊ ರೂಮಲ್ಲಿ ಎಂಟರ್ ಆಗ್ತಾರೆ. ಅವರು ರೋಸ್ಮೆರಿ ಯಾವ ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಸ್ ಹರ್ ಫ್ರೆಂಡ್, ಅವಳ ಫ್ರೆಂಡ್ ರೀತಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಆ್ಯಂಡ್ ಗರ್ಲ್ ಸ್ಲೋಲಿ ಸ್ಟ್ಯಾಂಡ್ ಅಪ್, ಆ ಹುಡುಗಿ ನಿಲ್ಕೊಳ್ತಾಳೆ, ಅವಳನ್ನು ಇಂಟ್ರೊಡ್ಯೂಸ್ ಮಾಡ್ತಾಳೆ. ಇನ್ನು ಆ ಹುಡುಗಿ ಹೆಸರು ಏನಾಗಿರುತ್ತೆ, ಮಿಸ್ ಸ್ಮಿತ್ ಅಂತ ಹೆಸರಿರುತ್ತೆ. ಸೊ ಇವಾಗ ಸ್ಮಿತ್ಗೆ ಇಂಟ್ರೊಡ್ಯೂಸ್ ಆದಮೇಲೆ ಇವರೇನು ಅವ್ರ ಹಸ್ಬೆಂಡ್ ಇರ್ತಾರೆ ಫಿಲಿಪ್, ಅವರು ವೆದರ್ ಬಗ್ಗೆ ಅವರು ಮಾತಾಡ್ತಾರೆ. ಓಕೆ, ಪೂವ ವೆದರ್ ಬಗ್ಗೆ ಮಾತಾಡ್ತಾರೆ. ಆ ಹುಡುಗಿಗೂ ಚೆನ್ನಾಗಿ ನಕ್ಕೊಂಡು ಮಾತಾಡಿಸ್ತಾರೆ. ಮತ್ತು ಅವರು ರೋಸ್ಮೆರಿಗೆ ಪ್ರೈವೇಟ್ಲಿ ಮಾತಾಡಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ರೋಸ್ಮೆರಿ ಫಾಲೋಸ್ ಹಿಮ್ ಇನ್ ಟು ದ ಲೈಬ್ರರಿಗೆ ಹೋದ್ಮೇಲೆ ಅಲ್ಲಿ ಕ್ವಶನ್ ಕೇಳ್ತಾರೆ. ಫಿಲಿಪ್ ಕೇಳ್ತಾರೆ, ಹೂ ಈಸ್ ಶಿ, ವಾಟ್ ಈಸ್ ಶಿ ಡೂಯಿಂಗ್ ಹಿಯರ್, ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಕೇಳ್ತಾರೆ. ಆ ಹುಡುಗಿ ಯಾರು, ಯಾಕೆ ಕರ್ಕೊಂಡು ಬಂದಿದ್ದ, ಏನಾಗಿದೆ ನನಗೆ, ಆ ರೀತಿ ಫಿಲಿಪ್ ಪ್ರಶ್ನೆಗಳನ್ನು ಮಾಡ್ತಾರೆ. ರೋಸ್ಮೆರಿ ಅದಕ್ಕೆ ನಗ್ತಾ ಆನ್ಸರ್ ಮಾಡ್ತಾರೆ. ಸೊ ರೋಸ್ಮೆರಿ ಅವರು ನಗ್ತಾ ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ಯಾಕೆ ಆ ಹುಡುಗಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ ಏನಿದೆ, ಚಾಪ್ಟರ್ 4 ಇರುತ್ತೆ, ದಟ್ ಈಸ್ ರಿಯಲ್ ಕ್ವೆಶ್ಚನ್ ಅನ್ನೋದು. ಓಕೆ, ಸೊ ಲೈಬ್ರರಿಯಲ್ಲಿ ಇಬ್ಬರು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ರೋಸ್ಮೆರಿ ಎಕ್ಸ್ಪ್ಲೈನ್ ಮಾಡ್ತಾರೆ ಫಿಲಿಪ್ಸ್ಗೆ ದ್ಯಾಟ್ ಶಿ ಪಿಕ್ಡ್ ಅಪ್ ದ ಗರ್ಲ್ ಫ್ರಮ್ ದ ಸ್ಟ್ರೀಟ್. ಆ ಹುಡುಗಿ ಸ್ಟ್ರೀಟಲ್ಲಿ ಸಿಕ್ಕಿದ್ದಾರೆ. ಸೊ ಆ ಸಿಚುವೇಶನ್ನ ತುಂಬ ಎಕ್ಸೈಟಿಂಗ್ ಅನಿಸ್ತು ಅಂತ ಹೇಳ್ತಾರೆ ಅವರು. ಮತ್ತು ಅವಳು ಫಿಲಿಪ್ ಕ್ವಶನ್ ಮಾಡ್ತಾರೆ, ಏನು ಪ್ಲ್ಯಾನ್ ನಿಂದು ಅಂತ, ವೈ ಯು ಆರ್ ಹೆಲ್ಪಿಂಗ್, ವಾಟ್ ಹ್ಯಾಪನ್ ಟು ಯು, ಈ ರೀತಿ ಕ್ವಶನ್ ಕೇಳ್ತಾರೆ. ಶಿ ಅಡ್ಮಿಟ್ಸ್ ದ್ಯಾಟ್ ಶಿ ಡಸಂಟ್ ನೋ ಇಟ್ ಬಟ್ ಸಿಂಪ್ಲಿ ವಾಂಟ್ ಟು ಹೆಲ್ಪ್. ಬಟ್ ಈ ಪ್ಲ್ಯಾನ್ ಏನು ಅಂತ ಇಲ್ಲ, ಬಟ್ ಆ ಹುಡುಗಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಹೆಲ್ಪ್ ಮಾಡಿದೆ ಅಂತ ರೋಸ್ಮೆರಿ ಹೇಳ್ತಾರೆ. ಸೊ ಸಡನ್ ಶಿಫ್ಟ್ ಆಗುತ್ತೆ. ಫಿಲಿಪ್ ಹೇಳ್ತಾರೆ, ಆ ಹುಡುಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ, ಶಿ ಈಸ್ ವೆರಿ ಪ್ರಿಟಿ ಅಂತ ಹೇಳ್ತಾರೆ, ಆ್ಯಂಡ್ ವೆರಿ ಲವ್ಲಿ ಅಂತ ಹೇಳ್ತಾರೆ. ಸೊ ಇದು ರೋಸ್ಮೆರಿಗೆ ಏನೋ ಒಂಥರ ತುಂಬ ಜಲಸ್ ರೀತಿ ಆಗುತ್ತೆ ಅವ್ರಿಗೆ. ಆ್ಯಂಡ್ ಸೊ ಅವಳು ಬ್ಲಷಸ್ ಇನ್ಸ್ಟೆಂಟ್ಲಿ ಕಾಸಿಂಗ್ ಹರ್ ಹಾರ್ಟ್ ಟು ಫೀಲ್ ಹೆವಿ. ಅವಳ ಹಾರ್ಟ್ ತುಂಬ ಹೆವಿ ಅನಿಸುತ್ತೆ. ಸೊ ಅವಳದೇ ಗಂಡ ಆಗಿಬಿಟ್ಟು ಬೇರೆ ಹುಡುಗಿಗೆ ಅವರು ತುಂಬ ಪ್ರಿಟಿ ಬ್ಯೂಟಿಫುಲ್ ಅಂತ ಹೇಳಿದರೆ, ಸೊ ಇದು ಆಬ್ವಿಯಸ್ಲಿ ಅವಳ ವೈಫಿಗೆ ಜಲಸ್ ಆಗೇ ಆಗುತ್ತಲ್ವ. ಸೊ ಅದಕ್ಕೆ ಅವಳು ತುಂಬ ಜಲಸ್ ಫೀಲ್ ಮಾಡ್ತಾಳೆ. ಈ ಚೇಂಜ್ ಆಫ್ ಹಾರ್ಟ್. ಸೊ ನೆಕ್ಸ್ಟು ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಏನು ಮನಸ್ಸಿತ್ತು, ಆ ಮನಸ್ಸು ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಇವಾಗ ಜಲಸಿ ಆಗಿಬಿಡುತ್ತೆ ಅವಳಿಗೆ. ಸೊ ಅವಳು ಆರೋಪಿಗೆ ಬರ್ತಾಳೆ. ರೋಸ್ಮೆರಿ ಹುಡುಗಿನ ತುಂಬ ಕ್ಲೋಸಾಗಿ ನೋಡ್ತಾಳೆ, ಅಬ್ಸರ್ವ್ ಮಾಡ್ತಾಳೆ. ಬಟ್ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿರ್ತಾಳೆ. ಶಿ ಈಸ್ ವೆರಿ ಬ್ಯೂಟಿಫುಲ್, ಸಾಫ್ಟ್, ಸ್ವೀಟ್ ಫೀಚರ್ಸ್. ಸೊ ಅದನ್ನು ನೋಡಿ ಹೌದು ಇವಳು ತುಂಬ ಚೆನ್ನಾಗಿದ್ದಾಳೆ ಅಂತ ರೋಸ್ಮೆರಿ ಅಂದ್ಕೊತಾಳೆ. ಸೊ ಜಲಸಿಯಿಂದ ಏನು ಮಾಡ್ತಾಳೆ ಅವಳು, ಜಲಸಿ ಮತ್ತು ಅವಳಿಗೆ ಇನ್ಸೆಕ್ಯೂರಿಟಿ ಆಗುತ್ತೆ. ಸೊ ಇಮಿಡಿಯೇಟಾಗಿ ಅವಳು ಹೋಗ್ತಾಳೆ. ಅಲ್ಲಿ ಡೆಸ್ಕಿಂದ ಏನು ಮಾಡ್ತಾಳೆ ಅಂದರೆ 5 pounds ನೋಟನ್ನು ಡ್ರಾಯಿಂದ ತೊಗೊಳ್ತಾಳೆ. ಅದನ್ನು ಜೆಂಟ್ಲಿ ಆ ಹುಡುಗಿಗೆ ಹೇಳ್ತಾಳೆ, ಐ ಥಿಂಕ್ ಇಟ್ ಇಸ್ ಬೆಟರ್ ಇಫ್ ಯು ಗೋ ನಾವ್. ಅಂದರೆ ಅವಳು ಹೇಳ್ತಾಳೆ, ಇಲ್ಲಿಂದ ನೀನು ಹೋಗಿಬಿಡು ಅಂತ ಹೇಳ್ತಾಳೆ. ಸೊ ಡಿಪಾರ್ಚರ್ಸ್. ಮಿಸ್ ಸ್ಮಿತ್ ಅದನ್ನು ದುಡ್ಡನ್ನು ಆಕ್ಸೆಪ್ಟ್ ಮಾಡ್ಕೊತಾರೆ. ಥ್ಯಾಂಕ್ ಯು ಅಂತ ಹೇಳಿ ಆ ಹುಡುಗಿ ಅಲ್ಲಿಂದ ಸುಮ್ಮನೆ ಹೋಗಿಬಿಡ್ತಾಳೆ. ಸೊ ಅವಳು ಅಳೋದು ಇಲ್ಲ, ಏನೂ ಮತ್ತೆ ಕೇಳೋದು ಇಲ್ಲ. ಸೊ ಆ ದುಡ್ಡನ್ನು ಇಸ್ಕೊಂಡು ಅವಳು ಸುಮ್ಮನೆ ಹೋಗಿಬಿಡ್ತಾಳೆ.
ಸೊ ಆಫ್ಟರ್ ಮಂತ್ ವಾಚಿಂಗ್ ಹರ್ ಲೀವ್ ರೋಸ್ಮೆರಿ ಫೀಲಿಂಗ್ ಆಫ್ ಹ್ಯಾಪಿನೆಸ್. ಅವಳು ಆ ಹುಡುಗಿ ಅಲ್ಲಿಂದ ಹೋದ ತಕ್ಷಣ ರೋಸ್ಮೆರಿಗೆ ಖುಷಿ ಆಗ್ತಾ ಇರುತ್ತೆ ಮತ್ತು ಪ್ರೈಡ್ ಆಗ್ತಾ ಇರುತ್ತೆ. ಸೊ ಆ ಹುಡುಗಿ ಹೋಗಿದ್ದೆ ಒಳ್ಳೇದಾಯಿತು ಅಂತ ಅವಳು ಅಂದ್ಕೊಳ್ತಿರ್ತಾಳೆ. ಸೊ ಆ್ಯಂಡ್ ದೆನ್ ಸ್ಲೋಲಿ ಬ್ಯಾಕ್ ಟು ಹರ್ ಬೆಡ್ರೂಮ್. ಮತ್ತು ಅವಳು ಬೆಡ್ರೂಮ್ಗೆ ಹೋಗ್ತಾಳೆ. ಸಿಟ್ ಹರ್ ಟೇಬಲ್ ಆ್ಯಂಡ್ ಲುಕ್ಸ್ ಅಟ್ ಹರ್ ಓನ್ ಫೇಸ್ ಇನ್ ದ ಮಿರರ್. ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಹುಡುಗಿ ಹೋದ್ಮೇಲೆ ಆ ಮಿರರ್ ಹತ್ರ ಕೂತ್ಕೊಂಡು ಅವಳ ಫೇಸನ್ನು ಅವಳು ನೋಡ್ಕೊತಾ ಇರ್ತಾಳೆ. ಸೊ ಅವಳು ಯಾಕೆ ಮಿರರಲ್ಲಿ ನೋಡ್ಕೊತಿರ್ತಾಳೆ ಅಂದರೆ ಅವಳು ಕಂಪೇರ್ ಮಾಡ್ತಾಳೆ ಆ ಹುಡುಗಿಗೂ ಮತ್ತು ಇವಳ ಸೌಂದರ್ಯಕ್ಕೂ ಕಂಪೇರ್ ಮಾಡ್ತಾಳೆ. ನಾನು ನಿಜವಾಗ್ಲೂ ನೋಡೋದಕ್ಕೆ ಚೆನ್ನಾಗಿಲ್ವಾ ಅಂತ ಅವಳು ಆ ಥರ ಫೀಲ್ ಮಾಡ್ಕೊತಾ ಇರ್ತಾಳೆ ಮಿರರ್ ನೋಡಿಬಿಟ್ಟು. ಸೊ ನೆಕ್ಸ್ಟು ಅಂದ್ಕೊಳ್ತಾಳೆ, ಮಿರರ್ ನೋಡಿದ ತಕ್ಷಣ ಅವಳು ಅಂದ್ಕೊಳ್ತಾಳೆ ಮಿಸ್ ಸ್ಮಿತ್ ಏನಿದ್ದಾಳೆ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಳ್ತಾಳೆ. ನೆಕ್ಸ್ಟ್ ರೋಸ್ಮೆರಿ ಏನು ಮಾಡ್ತಾಳೆ ಅಂದರೆ ಅಲ್ಲಿ ಡ್ರೆಸ್ಅಪ್ ಮಾಡ್ಕೊತಾಳೆ, ಅವಳು ಕೂದಲನ್ನ ಸರಿ ಮಾಡ್ಕೊತಾಳೆ ಮತ್ತು ಪರ್ಲ್ಸ್ನ ವೇರ್ ಮಾಡ್ಕೊತಾಳೆ. ಮತ್ತು ಅಲ್ಲಿ ಅವಳ ಹಸ್ಬೆಂಡ್ ಹತ್ರ ಹೋಗ್ತಾಳೆ, ಲೈಬ್ರರಿಯಲ್ಲಿ ಹಸ್ಬೆಂಡ್ ಇರ್ತಾನೆ ಅಲ್ಲಿ ಹೋಗ್ತಾಳೆ. ಅವಳು ಇನ್ಫಾರ್ಮ್ ಮಾಡ್ತಾಳೆ ಮಿಸ್ ಸ್ಮಿತ್ತು ಈ ಏನು ಡಿನ್ನರಿಗೆ ನಮಗೆ ಜಾಯ್ನ್ ಆಗೋಲ್ಲ, ಅವಳು ಹೋಗಿಬಿಟ್ಲು, ಅವಳಿಗೇನೋ ಕೆಲಸ ಇತ್ತಂತೆ ಅದಕ್ಕೆ ಅವಳು ಹೋಗಿಬಿಟ್ಲು, ನಾನು ಅವಳಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸ್ದೆ ಅಂತ ಅವಳು ಹಸ್ಬೆಂಡ್ಗೆ ಹೇಳ್ತಾಳೆ. ಸೊ ನೆಕ್ಸ್ಟ್ ಏನು ಮಾಡ್ತಾಳೆ ಅಂದರೆ ಅವಳು ರೋಸ್ಮೆರಿ ಏನು ಮಾಡ್ತಾಳೆ, ಫಿಲಿಪ್ಸ್ ಇರ್ತಾರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಅವ್ನ ಫೇಸನ್ನ ಟಚ್ ಮಾಡ್ತಾ ಕೇಳ್ತಾಳೆ, ಸಾಫ್ಟಾಗಿ ಕೇಳ್ತಾಳೆ, ಡು ಯು ಲೈಕ್ ಮೀ ಅಂತ ಕೇಳ್ತಾಳೆ. ಫಿಲಿಪ್ಸ್ ಸ್ಮೈಲ್ ಮಾಡ್ತಾರೆ ಆ್ಯಂಡ್ ಹೋಲ್ಡ್ಸ್ ಹರ್ ಆ್ಯಂಡ್ ರೆಸ್ಪಾಂಡ್ ಮಾಡ್ತಾರೆ, ಎಸ್ ಹಿ ಲೈಕ್ಸ್ ಹರ್ ಆಫ್ಲಿ ಅಂತ ಹೇಳ್ತಾರೆ. ಹೌದು ನಾನು ಇಷ್ಟಪಡ್ತೀನಿ ಅಂತ ಹಸ್ಬೆಂಡ್ ಹೇಳ್ತಾರೆ. ಸೊ ಫೈನಲ್ ಆಫ್ಟರ್ ಸಮ್ ಟೈಮ್ ಏನು ಮಾಡ್ತಾಳೆ, ರೋಸ್ಮೆರಿ ಡ್ರೀಮ್ಲಿ ಆಸ್ಕ್ ಫಿಲಿಪ್. ಮತ್ತು ಫಿಲಿಪಿಗೆ ಅವಳು ರೋಸ್ಮೆರಿ ಕೇಳ್ತಾಳೆ, ಇಫ್ ಶೀ ಕ್ಯಾನ್ ಬೈ ದ 28 ಗಿನ್ನಿಸ್ ಬಾಕ್ಸ್ ಶಿ ಸಾ ಅರ್ಲಿಯರ್ ಅಟ್ ದಿ ಆ್ಯಂಟಿಕ್ ಶಾಪ್. ಅವಳು ಕೇಳ್ತಾಳೆ, ನಾನು ನಿಮಗೋಸ್ಕರ ಏನು 28 ಗಿನ್ನಿಸ್ ಬಾಕ್ಸ್ ಇದೆ, ಅದು ಆ್ಯಂಟಿಕ್ ಶಾಪಲ್ಲಿ ನೋಡಿದ್ದೆ ಅಂತ ಇಲ್ಲಿ ಹೇಳ್ತಾಳೆ. ಸೊ ಫಿಲಿಪ್ ಇದನ್ನು ಕೇಳಿಬಿಟ್ಟು ನಗುತ್ತಾನೆ ಅವನು. ಹಿ ಲಾಫ್ಸ್ ಆ್ಯಂಡ್ ಅಗ್ರಿ ಕಾಲಿಂಗ್ ಹರ್ ಅ ಲಿಟಲ್ ವೇಸ್ಟ್ಫುಲ್ ಒನ್. ಸೊ ಲಿಟಲ್ ವೇಸ್ಟ್ಫುಲ್ ಅಂತ ಅವನು ಅಂದ್ಕೊಳ್ತಾನೆ, ಅವನು ಲೈಕ್ ಅದೇನು ಯೂಸ್ ಆಗಲ್ಲ ಅಂತ ಅವನು ಅಂದ್ಕೊಳ್ತಾನೆ. ಸೊ ಇಲ್ಲಿ ರಿಯಲ್ ಕ್ವಶನ್ ಏನು ಅಂತ ಹೇಳಿದರೆ ಈ ಮೆಟೀರಿಯಲ್ ಗಿಫ್ಟ್ ಅನ್ನೋದಿದೆ ನಾಟ್ ಈಸ್ ಹರ್ ಅಂಡರ್ ಲೈಯಿಂಗ್ ಇನ್ಸೆಕ್ಯೂರಿಟಿ. ಅವಳು ಇನ್ಸೆಕ್ಯೂರಿಟಿನ ಅವಳು ಮುಚ್ಚಿಡೋದಕ್ಕೆ ಅವಳು ನೋಡ್ತಾಳೆ. ಆ್ಯಂಡ್ ರೋಸ್ಮೆರಿ ಡಸ್ ನಾಟ್ ಸ್ಮೈಲ್, ಇನ್ಸ್ಟೆಡ್ ಶಿ ರೆಸ್ಟ್ ಆನ್ ಹರ್ ಹೆಡ್ ಆನ್ ಹಿಸ್ ಚೆಸ್ಟ್ ಆ್ಯಂಡ್ ವಿಸ್ಪರ್ ದಿ ಟ್ರೂ ಕ್ವಶನ್ ಆನ್ ಹರ್ ಮೈಂಡ್, ಫಿಲಿಪ್ ಆಮ್ ಐ ಪ್ರಿಟಿ. ಸೊ ಅವಳು ಏನು ಮಾಡ್ತಾಳೆ ಅಂದರೆ ಅವಳ ಹಸ್ಬೆಂಡ್ ಹತ್ರ ಪಕ್ಕದಲ್ಲಿ ಎದೆ ಮೇಲೆ ತಲೆ ಇಟ್ಟು ಕೇಳ್ತಾ ಇರ್ತಾಳೆ, ಫಿಲಿಪ್ ಆಮ್ ಐ ಪ್ರಿಟಿ ಅಂತ ಕೇಳ್ತಿರ್ತಾಳೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ರೋಸ್ಮೆರಿ ಎಷ್ಟು ಇನ್ಸೆಕ್ಯೂರಿಟಿ ಇದೆ ಅವ್ರ ಬಗ್ಗೆ ಅಂತ ಅನ್ನೋದು ಗೊತ್ತಿದೆ. ಮತ್ತು ಅವರು ಬೇರೆಯವ್ರ ಜೊತೆ ಎಷ್ಟು ಕಂಪೇರ್ ಮಾಡ್ಕೊತಾರೆ, ಬೇರೆಯವ್ರ ಹುಡುಗಿಯರ ಜೊತೆ ಎಷ್ಟು ಕಂಪೇರ್ ಮಾಡ್ಕೊತಾಳೆ ಅನ್ನೋವಂಥ ರೋಸ್ಮೆರಿನ ನಾವು ಇಲ್ಲಿ ನೋಡ್ಬೋದು. ಸೊ ನಮಗೆ ಈ ಸ್ಟೋರಿ ಏನು ಮಾಡುತ್ತೆ ಅಂದರೆ ಒಂದು ಸಜೆಸ್ಟ್ ಮಾಡುತ್ತೆ, ಕೈಂಡ್ನೆಸ್ ಅನ್ನೋದು ಶುಡ್ ಬಿ ಸೆಲ್ಫ್ಲೆಸ್. ಕೈಂಡ್ನೆಸ್ ಅನ್ನೋದು ಏನೂ ಸ್ವಾರ್ಥ ಇಲ್ಲದೇ ಒಬ್ಬರಿಗೆ ಹೆಲ್ಪ್ ಮಾಡೋದಾಗಿರುತ್ತೆ ಕೈಂಡ್ನೆಸ್ ಅನ್ನೋದು. ಮತ್ತು ಜನರಾಸಿಟಿ ಈಸ್ ಮೋಟಿವೇಟೆಡ್ ಬೈ ಪ್ರೈಡ್, ವ್ಯಾನಿಟಿ ಆರ್ ಡಿಸೈರ್ ಫಾರ್ ಅಡ್ಮಿರೇಷನ್. ಸೊ ನಾವು ಬೇರೆಯವರಿಗೋಸ್ಕರ ಅಂದರೆ ಅಪೀಸ್ ಬೇರೆಯವರಿಗೆ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ಅಥವಾ ಬೇರೆಯವರು ನಮ್ಮನ್ನು ಮೆಚ್ಚಲಿ ಅಥವಾ ನಮ್ಮನ್ನು ಇಷ್ಟಪಡಲಿ ಅಂತ ನಾವು ಮಾಡ್ತೀವಲ್ಲ, ಅದು ಒಳ್ಳೆಯದಲ್ಲ ಅಂತ ಇಲ್ಲಿ ಸ್ಟೋರಿ ಹೇಳುತ್ತೆ. ಅಂದರೆ ಸೊ ನಾವು ಜನರಾಸಿಟಿ ಅನ್ನೋದು ಏನಿರುತ್ತೆ ಮನಸ್ಸಿಂದ ಬರಬೇಕಾಗುತ್ತೆ, ನಾವು ಅದು ಪ್ರೈಡಿಂದ ವ್ಯಾನಿಟಿಯಿಂದ ಸೊ ಅದರಿಂದ ಬೇರೆ ಎಕ್ಸ್ಟರ್ನಲ್ ಅಡ್ಮಿರೇಷನ್ಗೋಸ್ಕರ ಮಾಡಿದರೆ ಅದರಲ್ಲಿ ಜೆನ್ವಿನ್ ವ್ಯಾಲ್ಯೂಸ್ ಇರೋಲ್ಲ ಅಂತ ಇಲ್ಲಿ ಹೇಳುತ್ತೆ. ಸೊ ಈ ಕಪ್ ಆಫ್ ಟೀ ಅನ್ನೋದು ಒಂದು ಬ್ರಿಲಿಯಂಟ್ ಸೈಕಾಲಜಿಕಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಅಲ್ಲಿ ಈ ಸ್ಟೋರಿ ಎಕ್ಸ್ಪೋಸ್ ಮಾಡುತ್ತೆ ಹಿಡನ್ ಮೋಟಿವ್ಸ್ ಏನಿರುತ್ತೆ, ಆ್ಯಕ್ಟ್ ಆಫ್ ಚಾರಿಟಿ. ನಾವು ಚಾರಿಟಿ ಮಾಡ್ತೀವಿ ಅಂತ ಇರ್ತೀವಲ್ಲ, ಅದನ್ನ ದಾನ ಮಾಡೋದು ಅಥವಾ ಚಾರಿಟಿ ಮಾಡೋದು, ಅದರ ಹಿಂದೆ ಏನು ಮೋಟಿವ್ಸ್ ಇರುತ್ತೆ ಅನ್ನೋದು ಚೆನ್ನಾಗಿ ಸ್ಟೋರಿ ಇಲ್ಲಿ ಹೇಳಿದೆ. ಎಸ್ಪೆಷಲಿ ರೋಸ್ಮೆರಿ ಅವ್ರ ಟ್ರಾನ್ಸ್ಫರೇಷನ್ ಫ್ರಮ್ ಕೈಂಡ್ನೆಸ್ ಟು ಜೆಲಸಿ. ಸೊ ಯಾವ ರೀತಿ ಅವಳು ಫಸ್ಟಿಗೆ ಕೈಂಡ್ ಇರ್ತಾಳೆ, ಸಡನ್ನಾಗಿ ಅವಳು ಹುಡುಗಿ ಬಗ್ಗೆ ಜೆಲಸ್ ಆಗಿಬಿಡ್ತಾಳೆ ಅನ್ನೋದು. ಓಕೆ, ಸೊ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು ತುಂಬ ಚೆನ್ನಾಗಿ ಸೋಷಿಯಲ್ ಸ್ಟೇಟಸ್ಸು, ವ್ಯಾನಿಟಿ, ಇನ್ಸೆಕ್ಯೂರಿಟಿ ಅನ್ನೋದು ಯಾವ ರೀತಿ ಹ್ಯೂಮನ್ ಬಿಹೇವಿಯರ್ ಮೇಲೆ ಪ್ರಭಾವ ಬೀಳುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಈ ಸ್ಟೋರಿಯಲ್ಲಿ ಅವರು ಹೇಳಿದ್ದಾರೆ. ಮತ್ತು ಈ ಸೂಪರ್ಫೇಷಿಯಲ್ ಜನರಾಸಿಟಿ ಅನ್ನೋದಿದೆ ಏನು ಸೊಸೈಟಿಯಲ್ಲಿರುತ್ತೆ, ಅದು ಏನು ಅಪ್ಪರ್ ಕ್ಲಾಸ್ ಅಥವಾ ಏನು ತುಂಬ ಶ್ರೀಮಂತರು ಇರ್ತಾರೆ ಅಂತ ಹೇಳಿಬಿಟ್ಟು ತೋರ್ಪಡಿಕೆ ಅಥವಾ ಶೋ ಆಫ್ ಮಾಡೋದಕ್ಕೆ ಜನರಾಸಿಟಿ ಮಾಡ್ತಾರೆ ಅನ್ನೋದು ಅವರು ತುಂಬ ಚೆನ್ನಾಗಿ ಈ ಸ್ಟೋರಿ ಮೂಲಕ ನಮಗೆ ಹೇಳಿದ್ದಾರೆ. ಸೊ ನೆಕ್ಸ್ಟು ಮೇಜರ್ ಥೀಮ್ಸ್ ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಅಂತ ಹೇಳ್ಬೋದು, ವ್ಯಾನಿಟಿ ಆ್ಯಂಡ್ ಜೆಲಸಿ ಅಂತ ಹೇಳ್ಬೋದು, ಚಾರಿಟಿ ಆ್ಯಂಡ್ ಸೆಲ್ಫ್ ಇಂಟ್ರೆಸ್ಟ್, ಅಪಿಯರೆನ್ಸ್ ಆ್ಯಂಡ್ ಬ್ಯೂಟಿ, ಹ್ಯೂಮನ್ ನೇಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೇಜರ್ ಥೀಮ್ಸ್ ಆಗಿರುತ್ತೆ ಈ ಸ್ಟೋರಿಯಲ್ಲಿ.